ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಈ 3 ಸ್ಟೋನ್ ಅಲ್ಲಿ ನಿಮ್ಗೆ 3 ಪೋರ್ಟಲ್ ಏನು ನಿಮ್ಗೆ ಸ್ಪೆಷಲ್ ಇದೆ ಅಂತ ಹೇಳಿ ನೋಡುವ. 3 ಪೋರ್ಟಲ್ ಅಲ್ಲಿ ಇದು ಫೈಲ್ ನಂಬರ್ 1 ಅಮೆಥಿಸ್ಟ್, ಇದು ಫೈಲ್ ನಂಬರ್ 2 ಕ್ಲಿಯರ್ ಕ್ವಾರ್ಟರ್ಸ್, ಫೈಲ್ ನಂಬರ್ 3 ಪೈರಟಿ. ಸ್ಟೋನ್ ಇಂದ ಚಾಯ್ಸ್ ಮಾಡಬಹುದು. ನಿಮಗೆ ಬ್ಲೆಸ್ಸಿಂಗ್ಸ್ ನೋಡುವ 3 ಪೋರ್ಟಲ್. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಈ 3 ಅಂತ ಹೇಳಿದ್ರೆ ಬಾಡಿ ಮೈಂಡ್ ಅಂಡ್ ಸೋಲ್ ಒಂದು ಅಲೈನ್ಮೆಂಟ್ ಬರ್ತಾ ಇದೆ. 3 ಅಂತ ಹೇಳಿದ್ರೆ ಇದು ಗುರುವಿನ ನಂಬರ್. ಅಂದ್ರೆ ಗುರು ಅಂತ ಹೇಳಿದ್ರೆ ಒಂದು ದೈತ್ಯ ಗ್ರಹ. ಇದು ದೊಡ್ಡ ಬದಲಾವಣೆ ಇರ್ತದೆ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಚೇಂಜಸ್ ಇದೆ, ಟ್ರಾನ್ಸ್ಫಾರ್ಮೇಶನ್ ಇದೆ. ಬಾಡಿ ಮೈಂಡ್ ಅಂಡ್ ಸೋಲ್ ಅಲೈನ್ಮೆಂಟ್, ಹೋಲಿ ಟ್ರಿನಿಟಿ ಅಂತಲೇ ಹೇಳ್ಬೋದು, ಅಥವಾ ಒಂದು ಫಿಸಿಕಲ್ ಯೂನಿಯನ್ ಇರ್ಬೋದು, ಕಮ್ಯುನಿಕೇಶನ್ ಇರ್ಬೋದು. ನಮ್ದು ವಿಸ್ಡಮ್ ಜಾಸ್ತಿ ಆಗ್ತದೆ, ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ. ಪ್ಲಸ್ ನಮ್ದು ಎಜುಕೇಶನ್, ನಾವು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ಏನೋ ಒಂದು ಇಲ್ಲಿ ಗುರುವಿನ ತತ್ವ, ನಾವು ಗುರುಗಳಾಗ್ಬೋದು ಅಥವಾ ಯಾರಾದ್ರೂ ಗುರುಗಳು ಬರ್ಬೋದು. ಇಲ್ಲಿ ಗುರುವಿನ ತತ್ವ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ನಿಮ್ಗೆ 3 ಪೋರ್ಟಲ್ ಬ್ಲೆಸ್ಸಿಂಗ್ಸ್ ಏನು ಅಂತ ಹೇಳಿ ನೋಡುವ, ಏನ್ ಬರ್ಬೋದು ಅಂತ ಹೇಳಿ. ಇದು ಜನರಲ್ ರೀಡಿಂಗ್ ಎಸ್ಸಿ ಗೈಡೆನ್ಸ್ ಆಗಿ ತಕೊಳ್ಳಿ. 1 2 3 ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರಿ ಅಮೆಥಿಸ್ಟ್ ಚಾಯ್ಸ್ ಮಾಡಿದ್ದೀರಾ, ಬ್ಲೂ ಕಲರ್ ಸ್ಟೋನ್, ನಿಮ್ಗೆ 3 ಪೋರ್ಟಲ್ ಬ್ಲೆಸ್ಸಿಂಗ್ಸ್ ಏನು ಅಂತ ಹೇಳಿ ನೋಡುವ. ಜನರಲ್ ರೀಡಿಂಗ್ ಎಸ್ಸಿ ಗೈಡೆನ್ಸ್ ಆಗಿ ತಕೊಳ್ಳಿ. Commitment, 1 of roses, Archangel Michael, the journey, bottom of the deck, initiation and the count, Jeremiah. ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ನಿಮ್ದೊಂದು ಜರ್ನಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಜರ್ನಿ ಅಂತ ಹೇಳಿದ್ರೆ, ಇದು ನಿಮ್ದು ರಿಲೇಶನ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಯಾವುದೇ ಇರ್ಬೋದು. ಇದೊಂಥರ ನಿಮ್ದು ಲೋವರ್ ಫ್ರೀಕ್ವೆನ್ಸಿ ಇತ್ತು. ಸೊ ಆ ಫ್ರೀಕ್ವೆನ್ಸಿಯಿಂದ ನೀವು ಹೊರಗೆ ಬರ್ಬೇಕು. ನಿಮ್ದೊಂದು ಶಿಫ್ಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವೇನು ಇದ್ದೀರಾ, ಅದು ನಿಮ್ಗೆ ಸೇಫ್ ಅಂತ ಅನಿಸ್ತಾ ಇದ್ದಿರ್ಬೋದು, ಆದ್ರೆ ಅದು ಸೇಫ್ ಅಲ್ಲ. ನೀವು ಆದಷ್ಟು ಬೇಗ ನಿಮ್ಮನ್ನು ಅಪ್ಲಿಫ್ಟ್ ಮಾಡ್ಕೋಬೇಕು, ಆಕ್ಷನ್ ತಗೊಳ್ಬೇಕು. ಕರೇಜ್ ಅಂದ್ರೆ ತುಂಬಾ ಧೈರ್ಯದಿಂದ ನೀವು ಆಕ್ಷನ್ ತಗೊಳ್ಬೇಕು. ಸೊ ಇಲ್ಲಿ ನೀವು ತಡ ಮಾಡೋದು ಸರಿಯಲ್ಲ, ಡೋಂಟ್ ಡಿಲೇ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಏನೋ ಸಮಸ್ಯೆ ಆಗ್ಬೋದು. ಸೊ ಈಗ ನೀವು ಇಲ್ಲಿ ಜರ್ನಿ ಬಂದಿದೆ, ಒಂದು ಹಾರ್ಬರ್, ನಿಮ್ಗೀಗ ಇಲ್ಲಿ ಹಾರ್ಬರ್ ನೋಡ್ತಿರ್ಬೋದು, ಬೋಟು ಬಂದಿದೆ. ಸೊ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಒಂದು ಹೊಸ ಜರ್ನಿಗೆ. ಇದು ನೀವು ಟ್ರಾವೆಲ್ ಮಾಡ್ಬೋದು, ಅಥವಾ ಬೇರೆಲ್ಲಾದ್ರೂ ನಿಮ್ದು ಹೊಸ ಬಿಸ್ನೆಸ್ ಅಥವಾ ನಿಮ್ದೇನು ಕ್ರಿಯೇಟಿವಿಟಿ ಇದೆ ಅದನ್ನ ನೀವು ಅಪ್ಲಿಫ್ಟ್ ಗೆ ತಗೊಂಡು ಹೋಗ್ಬೋದು, ಹೈಯರ್ ಲೆವೆಲ್ ಗೆ ತಗೊಂಡು ಹೋಗ್ಬೋದು. ಇದು ಮೆಡಿಸಿನ್ ಇರ್ಬೋದು ಅಥವಾ ಸ್ಟಡಿ ಇರ್ಬೋದು. ಸೊ ಯಾವ್ದು ಬೇಕಾದ್ರೂ ಇರ್ಬೋದು, ಅಥವಾ ನಿಮ್ದೊಂದು ಹೊಸ ಜರ್ನಿ, ಇದು ಹೊಸ ಬಿಸ್ನೆಸ್ ಇರ್ಬೋದು, ಅಥವಾ ಯಾವುದೋ ಒಂದು ನಿಮ್ದು ಜರ್ನಿ ಇರ್ಬೋದು. ಸೊ ಇದನ್ನು ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ, ವಿತೌಟ್ ಡಿಲೇ. ಏನೋ ತಡ ಮಾಡದೆ ಕೂಡ್ಲೆ ಸ್ಟಾರ್ಟ್ ಮಾಡ್ಬೇಕು, ಆಕ್ಷನ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವು ಏನಿದ್ದೀರಾ ಅದು ಸೇಫ್ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಇಲ್ಲೊಂದು ಕಾಷನ್ ಇದೆ ನಿಮ್ಗೆ. ಸೊ ನಿಮ್ಗೆ ಕಮಿಟ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಕಡೆಯಿಂದ. ಇದು ಕಮಿಟ್ಮೆಂಟ್ ನಿಮ್ಗೆ ಯಾರಾದ್ರೂ ರೊಮ್ಯಾಂಟಿಕ್ ಪಾರ್ಟ್ನರ್ ಬರ್ಬೋದು, ಅಥವಾ ನಿಮ್ಗೆ ಬಿಸಿನೆಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಹೊಸ ನಿಮ್ಗೆ ಬೋನಸ್ ಸಿಗ್ಬೋದು, ಇನ್ಕ್ರಿಮೆಂಟ್ ಆಗ್ಬೋದು, ಅಥವಾ ಹೊಸ ಜಾಬ್ ಸಿಗ್ಬೋದು, ಅಥವಾ ನೀವೇನಾದ್ರೂ ಹೊಸ ಮನೆ ಕಟ್ಬೋದು, ಯಾವ್ದಾದ್ರು ಪೇಪರ್ಗೆ, ಒಂದು ಲೀಗಲ್ ಪೇಪರ್ಗೆ ಸೈನ್ ಮಾಡ್ಬೋದು, ಏನೋ ನಿಮ್ದೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದೆಲ್ಲ ನಿಮ್ದು ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲಾನು ಒಂದು ಕಮಿಟ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೆಲವರಿಗೆ ನಿಮ್ಮ ಹಿಂದಿನ ಜನ್ಮದ ಪಾಸ್ಟ್ ಲೈಫ್ಸ್ ಇರ್ಬೋದು, ಹಿಂದಿನ ಜನ್ಮದಿಂದಲೇ ಕೆಲವರು ನಿಮ್ಗೆ ಪಾರ್ಟ್ನರ್ ಬರ್ಬೋದು, ಅವ್ರು ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೋದು ಇಲ್ಲಿ. ಸೊ ಒಂದು ಹೊಸ ಜರ್ನಿ ತುಂಬಾ ಇಂಪಾರ್ಟೆಂಟ್, ವಿತೌಟ್ ಡಿಲೇ ಸ್ಟಾರ್ಟ್ ಮಾಡುದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮನ್ನ ನೀವು ಅಪ್ಲಿಫ್ಟ್ ಮಾಡ್ಕೋಬೇಕು ಅಂತ ಹೇಳಿ. ಅಂದ್ರೆ ಈಗ ನಿಮ್ಗೆ ಯಾವ್ದು ಸರ್ವ್ ಮಾಡುದಿಲ್ಲ ಅದೆಲ್ಲವನ್ನು ಬಿಟ್ಟು ಬಿಡ್ಬೇಕು. ನಿಮ್ಮನ್ನ ನೀವು ಈ ಹಿಂದೆ ನೀವು ಎಷ್ಟೋ ಜನ್ಮಗಳನ್ನ ಎತ್ತಿ ಈ ಜನ್ಮಕ್ಕೆ ಬಂದಿರ್ಬೋದು. ಕೆಲವರು ನೀವು ಮಾಸ್ಟರ್ ಸೋಲ್ಸ್ ಇರ್ಬೋದು, ಮೇಜರ್ ಕಾರ್ಡ್ ಬಂದಿದೆ. ಸೊ ಎಷ್ಟೋ ಜನ್ಮಗಳಿಂದ ಬಂದಿರ್ಬೋದು. ನೀವಿಲ್ಲಿ ನಿಮ್ಮ ಲೈಫ್ ಒಂದು ಚೇಂಜ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಟ್ರಾನ್ಸ್ಫಾರ್ಮೇಶನ್, ಮೇಜರ್ ಚೇಂಜ್. ಅಂದ್ರೆ ನೀವು ಒಂದು ಜಗತ್ತಿಗೆ ಅಥವಾ ಹ್ಯೂಮನ್ ಕೈಂಡ್ ಏನು
ಮಾನವ ಸಂಕುಲಕ್ಕೆ ನೀವು ಒಂದು ದಾರಿ ತೋರಿಸುವವರು, ಒಂದು ನಿರ್ದೇಶನ ನೀಡುವವರು ಅಂತ ಹೇಳಿ. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು, ಆದ್ರೆ ನಿಮ್ಮ ಆತ್ಮಕ್ಕೆ ಗೊತ್ತಿದೆ. ನೀವು ಎಷ್ಟೋ ಜನ್ಮಗಳಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಿ, ಬೇರೆಯವರಿಗೆ ದಾರಿ ತೋರಿಸೋದು, ಏನೋ ಅಂದ್ರೆ ಒಂದು ಅಪ್ಲಿಫ್ಟ್ ಮಾಡೋದು. ಸೊ ನಿಮ್ಮನ್ನು ನೀವು ಅಪ್ಲಿಫ್ಟ್ ಮಾಡ್ಕೋಬೇಕು, ನಿಮ್ಮಲ್ಲಿ ಒಂದು ಚೇಂಜ್ ಬರ್ತಾ ಇದೆ, ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಇಲ್ಲೂ ಹೋಲಿ ಟ್ರಿನಿಟಿ ಬಂದಿದೆ, ನೀವು ಇಲ್ಲಿ ಒಂದು ಬದಲಾವಣೆಗೆ ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ ನಿಮ್ದು. ಮೇಜರ್ ಕಾರ್ಡ್ ಹಾರ್ಮೋನಿ, awareness, sacrifice, nature card. ಇಲ್ಲಿ 1 ಅಥವಾ 11 ನಂಬರ್, 6, 9, 12, 7, 14 ಅಥವಾ 5 ಅಥವಾ 3 ತುಂಬಾ ಇಂಪಾರ್ಟೆಂಟ್ ಇರ್ಬೋದು ನಿಮ್ಗೆ. 9 ಸಫರಿಂಗ್ ಇನ್ ಸೈಲೆನ್ಸ್. ಈಗ ನೀವು ಒಬ್ರೇ ಇದ್ದಿರ್ಬೋದು, ಒಬ್ರೇ ಇದ್ದು ನೀವು ದೂರದ ಕಡೆ ನೋಡ್ತಿದ್ದೀರಿ, ನಿಮ್ಗೇನೋ ಒಂದು ಬೆಳಕು ಕಾಣಿಸ್ತಿದೆ. ಇಷ್ಟ ತನಕ ನೀವು ಅಂದ್ರೆ ಒಬ್ರೇ ನೀವು ಸಾಕ್ತಾ ಇದ್ದೀರಿ ಜೀವನದಲ್ಲಿ, ಏನೋ ಒಂದು ದೇವರು ಒಳ್ಳೇದು ಮಾಡ್ಬೋದು ಅಂತ ಹೇಳಿ ಒಂದು ಗೋ ವಿತ್ ಫ್ಲೋ ಹೋಗ್ತಾ ಇದ್ದಿರ್ಬೋದು. ಡಾರ್ಕ್ ನೈಟ್ ಆಫ್ ದ ಸೋಲ್ ಇರ್ಬೋದು, ಡಾರ್ಕ್ ನೈಟ್, ಅಥವಾ ನೀವು ಒಬ್ರೇ ಇದ್ದಿರ್ಬೋದು, ತುಂಬಾ ಸಫರ್ ಆಗ್ತಿರ್ಬೋದು, ತುಂಬಾ ನೋವು ದುಃಖಗಳನ್ನು ಅನುಭವಿಸ್ತಿರ್ಬೋದು. ಸೊ ನಿಮ್ ಪಾಡಿಗೆ ನೀವು ಗೋ ವಿತ್ ಫ್ಲೋ ಹೋಗ್ತಾ ಇದ್ದೀರಿ. ಸೊ ಈಗೊಂದು ನಿಮ್ಗೊಂದು ದೂರದಲ್ಲಿ ಬೆಳಕು ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಗೆ ಇಲ್ಲಿ ನೀವು ಏನೋ ತ್ಯಾಗಗಳನ್ನು ಮಾಡಿರ್ಬೋದು ಜೀವನದಲ್ಲಿ, ನೀವು ತುಂಬಾನೇ ತ್ಯಾಗ ಮಾಡಿರ್ಬೋದು ಅಥವಾ ತ್ಯಾಗ ಮಾಡ್ಬೇಕು ಕೆಲವನ್ನು ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಾವು ಯಾವ್ದು ನಮ್ಗೆ ಸರ್ವ್ ಮಾಡುದಿಲ್ವ ಅದನ್ನು ತ್ಯಾಗ ಮಾಡಿದ್ರೇನೆ ನಮ್ಮ ಜೀವನ ಮುಂದೆ ಚೆನ್ನಾಗಾಗ್ತದೆ, ಟ್ರಾನ್ಸ್ಫಾರ್ಮೇಶನ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಹಾರ್ಮನಿ ಇದೆ, ಇಲ್ಲಿ ಕೆಲವರಿಗೆ ಒಂದು ರಿಯೂನಿಯನ್ ಇದೆ. ಇವರು ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ, ಎಲ್ರು ಅಲ್ಲ ಕೆಲವರು. ಇನ್ನು ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಬರ್ಬೋದು, ಇದು ಲವ್ ಪಾರ್ಟ್ನರ್ ಇರ್ಬೋದು, ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು, ಬಿಸಿನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ದು ಫ್ರೆಂಡ್ ಇರ್ಬೋದು. ಇಲ್ಲಿ ಒಂದು ಹಾರ್ಮೋನಿಯಸ್ ರಿಯೂನಿಯನ್ ಇದೆ. ತುಂಬಾ ಒಂದು ಮೇಲ್ ಫಿಮೇಲ್ ಇರ್ಬೋದು ಅಥವಾ ಮೇಲ್ ಇರ್ಬೋದು. ನಿಮ್ಗೆ ಅವೇರ್ನೆಸ್ ಗೆ ಬರ್ಬೇಕಾದ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಗೆ ದೇವರು ಇಲ್ಲಿ ಎಲ್ಲಾನು ಕ್ರಿಯೇಟಿವಿಟಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನೇ ಸಮಸ್ಯೆಗಳು ಬರ್ಬೋದು ಈ ಜರ್ನಿಯಲ್ಲಿ ಅಥವಾ ಈ ಲೈಫ್ ಅಲ್ಲಿ, ನಿಮ್ಗೆ ಯಾವುದೇ ಸಮಸ್ಯೆಗಳು ಬರ್ಲಿ, ಸೊ ಅದ್ರೆಲ್ಲದರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆಯಾ, ಅದ್ರ ಮೂಲಕ ನೀವು ಅದನ್ನು ಪರಿಹರಿಸ್ಕೊಳ್ಬಹುದು ಅಂತೇಳಿ. ನೀವು ಸಹಾಯಕ್ಕೋಸ್ಕರ ಇನ್ನೊಬ್ಬರಿಗೆ ಕೈ ಚಾಚೋ ಅಗತ್ಯ ಇಲ್ಲ. ಅಂದ್ರೆ ನಿಮ್ಗೇನಾದ್ರೂ ಸಮಸ್ಯೆ ಬಂದಾಗ ಅಂದ್ರೆ ಯಾರ ಕಡೆ ಕೇಳಿ ಆತರ ನಿಮ್ಗೆ ದೇವರು ಏನು ಕೊಟ್ಟಿಲ್ಲ, ಎಲ್ಲ ಕ್ರಿಯೇಟಿವಿಟಿ ಇದೆ ನಿಮ್ಮಲ್ಲಿ. ಆ ಕ್ರಿಯೇಟಿವಿಟಿಯಿಂದನೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಹೇಳ್ತಿದ್ದಾರೆ. ಎಲ್ಲ ನಾಲೆಜ್ ಇದೆ, ವಿಸ್ಡಮ್ ಇದೆ ನಿಮ್ಮಲ್ಲಿ. ಸೊ ಬೇಕಾದ ಕ್ರಿಯೇಟಿವಿಟಿ ಇದೆ ನಿಮ್ಗೆ. ಫೈನಾನ್ಸ್ ಕೊಟ್ಟಿದ್ದಾರೆ ದೇವರು, ಎಲ್ಲಾನು ನಿಮ್ಗೆ. ಜೊತೆಗೆ ನೀವು ಕೆಲವರು ಮಾಸ್ಟರ್ ಮೈಂಡ್ ಇದ್ರೂ ಇರ್ಬೋದು, ತುಂಬಾನೇ ಮೈಂಡ್ ಬ್ರಿಲಿಯಂಟ್ ಇದೆ ಇಲ್ಲಿ, ತುಂಬಾನೇ ಕ್ರೌನ್ ಚಕ್ರ ಓಪನ್ ಆಗ್ತಿದೆ. ಸೊ ನಿಮ್ಗೆ ಏನು ದೇವರು ಕೊಟ್ಟಿದ್ದಾರೆ, ನಿಮ್ಗೆ ಒಂದು ಸ್ಪೆಷಲ್ ಗಿಫ್ಟ್. ಅದ್ರ ಮೂಲಕ ನಿಮ್ಗೆ ಏನು ಮುಂದೆ ಹೇಗೆ ಸಾಗ್ಬೇಕು ಎಲ್ಲಾನು ನೀವು ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ. ಒಂದು ಅವೇರ್ನೆಸ್ ಇರ್ಬೇಕು. ಅಂದ್ರೆ ನೀವು ಯಾವ್ದಾದ್ರು ಒಂದು ಜರ್ನಿಯಲ್ಲಿ ಇರ್ಬೋದು, ಸ್ಪಿರಿಚುವಲ್ ಜರ್ನಿ ಇರ್ಬೋದು, ಅಥವಾ ನೀವು ಬೇರೆ ಊರಿಗೆ ಟ್ರಾನ್ಸ್ಫರ್ ಇರ್ಬೋದು, ಅಥವಾ ನೀವು ಬೇರೆ ಊರಿಗೆ ಒಂದು ಟ್ರಾವೆಲಿಂಗ್ ಮಾಡೋದಿರ್ಬೋದು. ನಿಮ್ಗೆ ಎಲ್ಲದರ ಬಗ್ಗೆ ಅವೇರ್ನೆಸ್ ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಜರ್ನಿ ಯಾಕೆ ಮಾಡ್ತಿದ್ದೇವೆ, ಇದರಿಂದ ಏನಾಗ್ತವೆ. ಸೊ ಅದಕ್ಕೆ ತಕ್ಕಾಗಿ ನಿಮ್ಗೆ ಎಲ್ಲಾನು ಟೂಲ್ಸ್ ಕೊಟ್ಟಿದ್ದಾರೆ ದೇವರು. ಟೂಲ್ಸ್ ಅಂತ ಹೇಳಿದ್ರೆ ಕ್ರಿಯೇಟಿವಿಟಿ ಇರ್ಬೋದು, ನಿಮ್ಗೆ ಅದ್ರ ಮೂಲಕ ನೀವು ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಏನು ನಿಮ್ಗೆ ಸರ್ವ್ ಮಾಡೋದಿಲ್ಲ ಅದೆಲ್ಲಾನು ತ್ಯಾಗ ಮಾಡ್ಬೇಕು ಅಂತ ಹೇಳ್ತೀವಿ. ತ್ಯಾಗ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಡಿಲೇ ಮಾಡದೆ ನೀವು ಒಂದು ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಏಸ್ ಆಫ್ ಪೆಂಟಿಕಲ್ಸ್. ನೇಚರ್ ಚೇಂಜಸ್ ಆಗುದ್ರಲ್ಲಿದೆ.
ನಿಮ್ಗೆ ಕೆಲವರಿಗೆ ಇಲ್ಲಿ ರಿಯೂನಿಯನ್ ಇದೆ ಆಫರ್ ಕೊಡ್ಬೋದು ಅಥವಾ ಬಿಸಿನೆಸ್ ಆಫರ್ ಕೊಡ್ಬೋದು. ಇಲ್ಲಿ ಒಂದು ಹೊಸ ಬಿಗಿನಿಂಗ್, ಫೈನಾನ್ಸ್ ಪ್ಲಸ್ ರಿಲೇಶನ್ಶಿಪ್ ಎರಡರಲ್ಲೂ ಇದೆ. ಈಗ ನಿಮ್ಮ ಜೀವನ ತುಂಬಾ ಸ್ಟ್ರಗಲ್ ಇರ್ಬೋದು, ಇನ್ನು ನಿಮ್ಮ ಲೈಫ್ ಒಂದು ಸಡನ್ ಒಂದು ಮೂವ್ಮೆಂಟ್ ಆಗ್ತದೆ. ಇದು ಫಾಸ್ಟ್ ಮೂವ್ಮೆಂಟ್, ನಿಮ್ಮ ಜೀವನದಲ್ಲಿ ಟ್ರಾವೆಲಿಂಗ್ ಮಾಡ್ಬೋದು. ಇನ್ನು ಕೆಲವರಿಗೆ ಒಂದು ಲೈಫ್ ಅಲ್ಲಿ ಒಂದು ಸ್ಟ್ರೆಂತ್ ಬರ್ತದೆ, ಒಂದು ನಿಮ್ಗೆ ಡಿವೈನ್ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಬರ್ತದೆ, ಒಂದು ದೇವರ ಕಡೆಯಿಂದ ಆಶೀರ್ವಾದ ಇರ್ಬೋದು. ಸೊ ನಿಮ್ಮ ಲೈಫ್, ಕೆಲವರಿಗೆ ರಿಯೂನಿಯನ್ ಇದೆ, ಒಂದು ಹೊಸ ಬಿಗಿನಿಂಗ್, ನಿಮ್ಮ ಪಾರ್ಟ್ನರ್ ಜೊತೆ ರಿಯೂನಿಯನ್ ಇದೆ. ಇವರು ಪಾರ್ಟ್ನರ್ ಬರ್ತಿದ್ದಾರೆ ಕೆಲವರು, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಕಡೆ ಹೋಗ್ಬೋದು. ಕೆಲವರು ನೀವು ಟ್ರಾವೆಲ್ ಮಾಡಿ ನಿಮ್ಮ ಪಾರ್ಟ್ನರ್ ಜೊತೆ ಸೇರ್ಬೋದು. ಇವರು ಲವ್ ಪಾರ್ಟ್ನರ್ ಇರ್ಬೋದು, ಬಿಸಿನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು. ಈ ಪಾರ್ಟ್ನರ್ ಯಾರು ಬೇಕಾದ್ರೂ ಇರ್ಬೋದು. ನೀವು ಟ್ರಾವೆಲ್ ಮಾಡ್ಬೋದು, ಅಥವಾ ಅವರು ಟ್ರಾವೆಲ್ ಮಾಡಿ ಬರ್ಬೋದು. ಇಲ್ಲಿ ಟ್ರಾವೆಲಿಂಗ್ ಇದೆ, ನಿಮ್ಗೆ ಒಂದು ಆಫರ್ ಕೊಡ್ತಾರೆ ಅವರು, ಫೈನಾನ್ಸ್ ಪ್ಲಸ್ ರಿಲೇಶನ್ಶಿಪ್ ಎರಡರಲ್ಲೂ. ತುಂಬಾ ಬ್ಯೂಟಿಫುಲ್ ಜರ್ನಿ ನಿಮ್ದೊಂದು ಸ್ಟಾರ್ಟ್ ಆಗೋದ್ರಲ್ಲಿದೆ. ಕಂಗ್ರ್ಯಾಚುಲೇಷನ್. ಫೈಲ್ ನಂಬರ್ 1. 8 ನಿಮ್ಗೆ 8 ತುಂಬಾ ಇಂಪಾರ್ಟೆಂಟ್. 7 ಅಥವಾ 8, 7 ದಿನ, 7 ವಾರ, 8 ದಿನ ಅಥವಾ 8 ವಾರ, 7 ಗಂಟೆ ಇರ್ಬೋದು, ಕೆಲವರಿಗೆ 8 ಗಂಟೆ ಇರ್ಬೋದು. ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್. ಜಾಸ್ತಿ ಟೈಮ್ ಇಲ್ಲ, ಫಾಸ್ಟ್ ಮೂವ್ಮೆಂಟ್ ಇದೆ. ಈಗ ಕಾಸ್ಮಿಕ್ ಇಂದ ತೆಗಿತಿದ್ದೇನೆ. ಗ್ರೇಸ್, ಲೈಟ್, ಫ್ರೆಂಡ್ಶಿಪ್, ಡಿಸ್ಕವರಿ. ಡಿಸ್ಕವರ್ ದ ಟ್ರೆಷರ್ಸ್ ವಿದಿನ್, ಫಾಲೋ ಯುವರ್ ಪ್ಯಾಷನ್. ನಿಮ್ಮಲ್ಲಿ ಏನು ಟ್ರೆಷರ್ ಇದೆಯಾ, ಕ್ರಿಯೇಟಿವಿಟಿ ಇದೆಯಾ, ಅದನ್ನ ಡಿಸ್ಕವರ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಪ್ಯಾಷನ್ ಅಲ್ಲಿ ಇರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಗ್ರೇಸ್ ಬಂದಿದೆ. ಗ್ರೇಸ್ ಇಸ್ ದ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್, ಓಪನ್ ಯುವರ್ ಹಾರ್ಟ್ ಟು ರಿಸೀವ್ ಇಟ್. ನಿಮ್ಗೆ ಯೂನಿವರ್ಸ್ ಕಡೆ ಒಂದು ಗ್ರೇಸ್ ಸಿಗ್ತಾ ಇದೆ, ಒಂದು ಆಶೀರ್ವಾದ ಸಿಗ್ತಾ ಇದೆ. ಸೊ ಓಪನ್ ಅಪ್ ಆಗಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇನ್ನರ್ ಲೈಟ್ ಶೈನಿಂಗ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಬೆಳಕು ಯಾವತ್ತಿದ್ರೂ ಕತ್ತಲೆಯನ್ನು ಹೊಡೆದೋಡಿಸ್ತದೆ. ಸೊ ನಿಮ್ಮ ಇನ್ನರ್ ಲೈಟ್ ಶೈನ್ ಆದ್ರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ಕತ್ತಲೆ ಹೊಡೆದೋಗ್ತದೆ. ಸೊ ಆ ದುಃಖದಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಶಿಪ್, ಚೆರಿಶ್ ಫ್ರೆಂಡ್ಶಿಪ್, ದೇ ಆರ್ ದ ಹಾರ್ಬರ್ಸ್ ಫಾರ್ ಯುವರ್ ಸೋಲ್. ಇಲ್ಲಿ ನೀವು ಫ್ರೆಂಡ್ಶಿಪ್ ಅನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಖುಷಿಯಾಗಿಡಿಸ್ಬೇಕು ಅಂತ ಹೇಳಿ. ಅದು ನಿಮ್ಮ ಒಂದು ಹಾರ್ಬರ್, ಅಂದ್ರೆ ನಿಮ್ಮ ಆತ್ಮದ ಒಂದು ಹಾರ್ಬರ್ ಅಂತ ಹೇಳ್ತಿದ್ದಾರೆ. ಅದು wisdom comes from experience and reflection. ಯಾವಾಗ್ಲೂ ನಮ್ಗೆ ನಾವು ಎಷ್ಟು ಬೇಕಾದ್ರೂ ಎಜುಕೇಶನ್ ಮಾಡ್ಬೋದು, ಆದ್ರೆ ಬುದ್ಧಿವಂತಿಕೆ ಬರೋದು ನಮ್ಮ ಎಕ್ಸ್ಪೀರಿಯನ್ಸ್ ಇಂದ, ಮತ್ತೆ ನಾವು ಜೀವನದಲ್ಲಿ ಏನು ಕಲ್ತಿರ್ತೇವೆ ಅಥವಾ ನಮ್ಗೆ ಯಾವ್ದು ರಿಫ್ಲೆಕ್ಟ್ ಆಗ್ತದೆ ಅದರಿಂದ ಅಂತ ಹೇಳ್ತಿದ್ದಾರೆ. ಫೈಲ್ ನಂಬರ್ 1. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿ ಕ್ಲಿಯರ್ ಕ್ವಾರ್ಟರ್ಸ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ 3 ಪೋರ್ಟಲ್ ಏನ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2. ಫೈಲ್ ನಂಬರ್ 2, 3 ಪೋರ್ಟಲ್ ಬ್ಲೆಸ್ಸಿಂಗ್ಸ್. Eight of Roses, Sangha community. 4 of Keys, clearing the way. The Queen of Forces, the Willow. ಇಲ್ಲಿ ಕೆಲವರು ವಾಟರ್ ಸೈನ್ಸ್ ಇದೆ, ಕೆಲವರು ಫೈರ್ ಸೈನ್ಸ್ ಇದೆ, ಕೆಲವರು ವಾಟರ್ ಸೈನ್ಸ್ ಫೈರ್ ಸೈನ್ಸ್ ಎರಡು ಇರ್ಬೋದು. ನಿಮ್ಗೆ 2, 4 ಅಥವಾ 8 ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಈ ನಂಬರ್ ಎಲ್ರಿಗೂ ರೆಸನೆಂಟ್ ಆಗ್ಬೇಕಂತಿಲ್ಲ ಈ ನಂಬರ್ ಅಥವಾ ಸೈನ್ಸ್ ಕೆಲವರಿಗೆ. ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವೊಂದು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ ಜೀವನದಲ್ಲಿ. ಸೊ ಇಲ್ಲಿ ಕೆಲವರದ್ದು ಇಲ್ಲಿ ನೀವು ಸೂರ್ಯ ಮತ್ತೆ ಚಂದ್ರ, ನಿಮ್ಮ ಹೆಸರಲ್ಲಿ ಸೂರ್ಯ ಮತ್ತೆ ಚಂದ್ರ ಅಂತೂ ಇನಿಷಿಯಲ್ ಇರ್ಬೋದು ಅಥವಾ ಇರ್ಬೋದು. ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ, ತುಂಬಾ ಇಮೋಷನಲ್ ಆಗಿರ್ಬಾರ್ದು, ತುಂಬಾ ಲಾಜಿಕ್ ಆಗಿರ್ಬಾರ್ದು. ಎರಡನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಒಂದು ಕ್ವೀನ್ ರೋಲಿಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಂದಂದ್ರೆ ತುಂಬಾ ಲಾಜಿಕ್ ಅಥವಾ ತುಂಬಾ ಫೈರಿ ಆದ್ರೂನು ತುಂಬಾ ರ್ಯಾಶ್ ಎನರ್ಜಿ ಇರ್ತದೆ, ತುಂಬಾ ಇಮೋಷನಲ್ ಆದ್ರೂನು ತುಂಬಾ ಅಪ್ಸೆಟ್ ಅಲ್ಲಿ ಇರ್ತೀರಿ. ಸೊ ಎರಡನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೀಗ ಹೋಗೋ ದಾರಿಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅಂತ ಅನಿಸ್ತಿರ್ಬೋದು. ಸೊ ಅದನ್ನು ನೀವು ಏನು ಪ್ರಾಬ್ಲಮ್ ಅಂತ ನೋಡಿ ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ
ನಿಮ್ಗೆ ಈಗ ಹೋಗೋ ದಾರಿಯಲ್ಲಿ ತುಂಬಾನೇ ಅಡೆತಡೆಗಳಿವೆ, ಅಬ್ಸ್ಟಾಕಲ್ಸ್ ಇದೆ. ಸೊ ಅಬ್ಸ್ಟಾಕಲ್ಸ್ ಅನ್ನು ನೀವು ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನೀವೇನು ಅಬ್ಸ್ಟಾಕಲ್ಸ್ ಇದೆ ಅಥವಾ ನನ್ನ ಜೀವನದಲ್ಲಿ ಕಷ್ಟಗಳು ಬರ್ತಿವೆ, ತುಂಬಾ ಅಡೆತಡೆಗಳಿವೆ ಅಂತ ಹೇಳಿ ನೀವು ವಾಪಸ್ ಬಂದ್ರೆ ನೀವು ಮುಂದೆ ಸಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಅಡೆತಡೆಗಳನ್ನು ನಿವಾರಿಸಿ ನೀವು ಮುಂದೆ ಸಾಗ್ಬೇಕು. ನಿಮ್ಗೆ ಇಲ್ಲಿ ಮುಂದೆ ಒಂದು ಡೆಸ್ಟಿನಿ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ತುಂಬಾ ಒಂದು ಏನಂತಾರೆ ಬೆಳಕಿನ ಒಂದು ಪ್ರಪಂಚ ಇದೆ. ಸೊ ಈಗ ನೀವೀಗ ಏನ್ ತಿಳ್ಕೊಂಡಿದ್ದೀರಾ, ಈ ಬ್ಲಾಕೇಜ್ ಇದು ಶಾಶ್ವತ ಅಲ್ಲ, ಅದನ್ನ ನೀವು ಸರಿಸಿ ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೀ ಬಂದಿದೆ, ಆ ಕೀ ನಿಮ್ ಕಡೆನೇ ಇದೆ, ಹೇಗೆ ಸಾಗ್ಬೇಕು ಅನ್ನೋದು. ಇಲ್ಲೊಂದು ನಿಮ್ಗೊಂದು ಮನೇನು ಕೊಟ್ಟಿದ್ದಾರೆ ದೇವ್ರು, ಒಂದು ಬೆಳಕು ಇದೆ. ಸೊ ಅದರ ಕಡೆ ನೀವು ಸಾಗ್ಬೇಕಾದ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಅದರ ಅರಿವಿರ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಫ್ರೆಂಡ್ಸ್ ಅಥವಾ ಸಂಘ ಏನು ಕಮ್ಯುನಿಟಿ ಮಾಡೋದಿರ್ಬೋದು, ಸಭೆ ಸಮಾರಂಭಗಳನ್ನು ಮಾಡ್ಬೋದು, ಅಥವಾ ನೀವೇನಾದ್ರೂ ಆಶ್ರಮ ಸಂಘ ಸಂಸ್ಥೆಗಳನ್ನು ಕಟ್ಬೋದು. ನೀವಿಲ್ಲಿ ಎಲ್ಲಾ ಧರ್ಮ ಅಥವಾ ಎಲ್ಲಾ ಪಂಗಡದ ಜನರೊಂದಿಗೆ ಸೇರಿ ನೀವು ಈ ಸಂಘ ಸಂಸ್ಥೆಗಳನ್ನು ಕಟ್ಟುವರಿದ್ದೀರಿ. ಒಂದು ಹ್ಯಾಪಿ ಮೂಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಜನಗಳ ಅಥವಾ ನೀವು ಜನಗಳ ನಡುವೆ ಬೆರೆಯೋರಿದ್ದೀರಿ. ಇದಕ್ಕೋಸ್ಕರ ನೀವು ಸ್ಟ್ರಾಂಗ್ ಫೌಂಡೇಶನ್ ಇರ್ಬೇಕು, ಬ್ಯಾಲೆನ್ಸ್ ಇರ್ಬೇಕು ಲೈಫ್ ಅಲ್ಲಿ ಅಂತ ಹೇಳಿ. ಏನೇ ಮಳೆ ಬರ್ಲಿ ಗಾಳಿ ಬಿರ್ಲಿ, ನೀವು ತುಂಬಾ ಸ್ಟ್ರಾಂಗ್ ಫೌಂಡೇಶನ್ ಆಗಿ ಇರ್ಬೇಕಾಗ್ತದೆ. ಅಬ್ಸ್ಟಾಕಲ್ಸ್ ಎಲ್ಲ ಕ್ಲಿಯರ್ ಮಾಡಿ ಮುಂದೆ ಸಾಗಿ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಇರ್ಲಿ ಅಂತ ಹೇಳ್ತಿದ್ದಾರೆ. ಅಥವಾ ನೀವು ಯಾವ್ದಾದ್ರು ಒಂದು ಕಮ್ಯುನಿಟಿಯದ್ದು ಒಂದು ಮೇನ್ ಹೆಡ್ ಆಗ್ಬೋದು, ನಿಮ್ಮನ್ನು ಮುಖ್ಯಸ್ಥರನ್ನಾಗಿ ಮಾಡ್ಬೋದು. ಇಲ್ಲಿ ಕೆಲವರಿಗೆ ಸಂಘ ಸಂಸ್ಥೆ, ಕೆಲವರಿಗೆ accelerated motion 8 10 19 11. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಸೊ ನಿಮ್ ಜೀವನದಲ್ಲಿ ಒಂದು ಬೆಳಕು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಿಮ್ ಜೀವನದಲ್ಲಿ ಹಿಂದೆ ಏನ್ ಬೇಕಾದ್ರೂ ನಡ್ತಿರ್ಲಿ, ಸೊ ನೀವೀಗ ಬೆಳಕಿಗೆ ಬರ್ತಿದ್ದೀರಿ. ನಿಮ್ಮ ಒಂದು ಲೈಫ್ ಒಂಥರ 360 ಡಿಗ್ರಿ ಚೇಂಜ್ ಆಗ್ತಾ ಇದೆ. ಇಲ್ಲಿ ನಿಮ್ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ 19 10 8 14 ಅಥವಾ 1 ನಂಬರ್ 10 ತುಂಬಾ ಇಂಪಾರ್ಟೆಂಟ್ ಇದ್ದಿರ್ಬೋದು ನಿಮ್ಗೆ. ಈ ಲೇಡಿ ಲಕ್ ಬಂದು ನಿಮ್ಗೆ ತುಂಬಾ ಡೈರೆಕ್ಟ್ ಆಗಿ ಪಾಯಿಂಟ್ ಮಾಡ್ತಾರೆ, ಅಂದ್ರೆ ಲಕ್ ನಿಮ್ಮ ಕಡೆ ಬರ್ತಾ ಇದೆ ಅಂತ ಹೇಳಿ. ಸೊ ನಿಮ್ಮ ಲೈಫ್ ಒಂದು ಸ್ವಿಫ್ಟ್ ಚೇಂಜ್ ಆಗೋದ್ರಲ್ಲಿದೆ. ಅಂದ್ರೆ ಇದು ನೀವು ಎಕ್ಸ್ಪೆಕ್ಟೆಡ್ ಇರ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಇರ್ಬೋದು. ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಬರ್ತದೆ. ಕೆಲವೊಮ್ಮೆ ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ಆಗ್ಬೋದು, ಕೆಲವೊಮ್ಮೆ ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ ನಿಮ್ಮ ಲೈಫ್ ಚೇಂಜ್ ಆಗ್ಬೋದು. ಸೊ ಇದೆಲ್ಲ ಯೂನಿವರ್ಸ್ ಕೈಯಲ್ಲಿದೆ ಅಂತ ಹೇಳ್ತಾರೆ. ಒಂದು ಸ್ವಿಫ್ಟ್ ಚೇಂಜ್ ಅಂತೂ ಇದ್ದೇ ಇದೆ, ಬೆಳಕಿಗೆ ಬರ್ತಿದ್ದೀರಿ. ಸೊ ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನ್ ನಡೆದಿತ್ತು ಅದರಿಂದ ನೀವು ಪಾಠ ಕಲಿಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನೇ ಆದ್ರೂ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್, ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೇಗೆ ವರ್ಕ್ ಮಾಡ್ಬೇಕು, ಮುಂದೆ ಹೇಗೆ ಮೂವ್ ಆಗ್ಬೇಕು, ಸೊ ಎಲ್ಲಾನು ನಿಮ್ಗೆ ಬಿಟ್ಟಿರೋದು. ಇಲ್ಲಿ ತಾಳ್ಮೆ ಮತ್ತೆ ಬ್ಯಾಲೆನ್ಸ್ ಇಂದ ನಿಮ್ಮ ಜೀವನವನ್ನು ನೀವು ಧೈರ್ಯವಾಗಿ ಮುಂದೆ ತಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಏನೆಲ್ಲ ಅಬ್ಸ್ಟಾಕಲ್ಸ್ ಇದೆಯಾ ಅದನ್ನು ನೀವು ಕ್ಲಿಯರ್ ಮಾಡ್ಬೇಕು, ತಾಳ್ಮೆಯಿಂದ ಕ್ಲಿಯರ್ ಮಾಡ್ಬೇಕು. ಯಾವ್ದಕ್ಕೂ ನೀವು ಹರಿಬರಿ ಮಾಡಬಾರದು ಅಂತ ಹೇಳ್ತಿದ್ದಾರೆ. ಲೈಫ್ ಒಂದು ಸ್ವಿಫ್ಟ್ ಚೇಂಜ್ ಇದೆ. ಸೊ ನಿಮ್ಮ ಲೈಫ್ ಅಲ್ಲಿ ಒಂದು ಅಂದ್ರೆ ಯೂನಿವರ್ಸ್ ಹೇಳ್ತಿದ್ದಾರೆ, ಈಗ ನೀವೇನು ಇಂಪಾಸಿಬಲ್ ಅಂತ ಅನ್ಕೊಂಡಿದ್ದೀರಾ ಅದೆಲ್ಲ ನಿಮ್ಮ ಜೀವನದಲ್ಲಿ ಪಾಸಿಬಲ್ ಆಗ್ತದೆ. ಸೊ ನೀವೊಂದು ಸ್ಟ್ರಾಂಗ್ ಬಿಲೀಫ್ ಇಡ್ಕೋಬೇಕು. ಅಂದ್ರೆ ನನ್ನ ಜೀವನದಲ್ಲಿ ಅಂದ್ರೆ ಈ ಖುಷಿ, ಅಬಂಡೆನ್ಸ್, ಪ್ರಾಸ್ಪರಿಟಿ ಎಲ್ಲಾನು ಖಂಡಿತ ಬರ್ತದ ಅಂತ ಹೇಳಿ ಒಂದು ಮೈಂಡ್ ಸೆಟ್ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲವೂ ಲಕ್ಕಿಂದ ಸಾಧ್ಯ ಇಲ್ಲ. ಸೊ ನಿಮ್ಮ ಮೈಂಡ್ ಸೆಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ತಾಳ್ಮೆ ಇಂಪಾರ್ಟೆಂಟ್, ನಿಮ್ದು ಇಲ್ಲಿ ವರ್ಕ್ ಇಂಪಾರ್ಟೆಂಟ್. ನೀವು ಹೇಗೆ ಮೂವ್ ಆಗ್ತೀರಿ, ಹೇಗೆ ಮಾತಾಡ್ತೀರಿ, ಹೇಗೆ ಪ್ರೋಗ್ರೆಸ್ ಆಗ್ತೀರಿ, ಎಲ್ಲವನ್ನು ನೀವು ತುಂಬಾ ತಾಳ್ಮೆಯಿಂದ ಪೇಶನ್ಸ್ ಅಲ್ಲಿ ನೀವು ಮುಂದೆ ಸಾಗ್ಬೇಕಾಗ್ತದೆ ಇಲ್ಲಿ. ಸೊ ರೋಡ್ ಕ್ಲಿಯರ್ ಮಾಡ್ಕೊಂಡು ಮುಂದೆ ಸಾಗಿ ಅಂತ ಹೇಳ್ತಾರೆ. ಸ್ವಿಫ್ಟ್ ಚೇಂಜಸ್ ಅಂತ ಹೇಳಿದ್ರೆ ಇದು ಸಡನ್ ಚೇಂಜಸ್ ಇರ್ತದೆ. ಸೊ ಎಕ್ಸ್ಪೆಕ್ಟೆಡ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಿದ್ದಾರೆ. ಮೇಜರ್ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ. ಸ್ಟ್ರಾಂಗ್ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಬ್ಯಾಲೆನ್ಸ್. ಸೊ ಇಲ್ಲಿ ನೀವೊಂದು ಹೊಸ ಕೆರಿಯರ್ ಜನಗಳನ್ನು ಅಂದ್ರೆ ಎಲ್ಲ ಸುತ್ತಮುತ್ತ ಇರುವ ಜನಗಳನ್ನು ಸೇರಿಸಿಕೊಂಡು ನೀವೊಂದು ಹೊಸ ಕೆರಿಯರ್ ಸ್ಟಾರ್ಟ್ ಮಾಡುವರಿದ್ದೀರಿ. ಇದಕ್ಕೆ ನಿಮ್ಗೆ ಫೈನಾನ್ಸ್ ಅಥವಾ ಲೋನ್ ಇರ್ಬೋದು, ಅದು ಸಹ ಸಿಗ್ತದೆ. ಇನ್ ಕೆಲವರಿಗೆ ನಿಮ್ಗೆ ಗವರ್ಮೆಂಟ್ ಜಾಬ್ ಸಿಗ್ಬೋದು. ನೀವೇನಾದ್ರು ಗವರ್ಮೆಂಟ್ ಜಾಬ್ಗೆ ನೋಡ್ತಿರ್ಬೋದು, ತುಂಬಾ ಸ್ಟ್ರಗಲ್ ಮಾಡ್ತಿರ್ಬೋದು.
ತುಂಬಾ ದಿವಸಗಳಿಂದ ನೀವು ಈ ಜಾಬಿಗೋಸ್ಕರ ನೋಡ್ತಾ ಇದ್ದಿರ್ಬೋದು. ಎಲ್ರಿಗಲ್ಲ, ಕೆಲವರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಿದೆ. ಕೆಲವರದ್ದು ಫೈನಾನ್ಸ್ ಇಂಪ್ರೂವ್ಮೆಂಟ್, ನಿಮ್ ಜೀವನದಲ್ಲಿ ಒಂದು ಕೆರಿಯರ್ ಇಂದಾಗಿ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ, ಒಂದು ಕ್ಲಾರಿಟಿ ಬರ್ತದೆ ನಿಮ್ಗೆ ಇದ್ರ ಬಗ್ಗೆ. ಕೆಲವರು ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಯಾವ್ದಾದ್ರು ಹಣದ ಇದರಲ್ಲಿ ವರ್ಕ್ ಮಾಡ್ತಿರ್ಬೋದು. ಒಂದು ವಿಶ್ ಫುಲ್ಫಿಲ್ಡ್ ಪರ್ಸನ್ ಆಗ್ತಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಸೊ ಯಾವ್ದು ಸರ್ವ್ ಮಾಡೋದಿಲ್ವೋ ಅದೆಲ್ಲವನ್ನು ಬಿಟ್ಟು ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಫೈಲ್ ನಂಬರ್ 2, ಯೂನಿವರ್ಸ್ ಕಡೆಯಿಂದ ಮೆಸೇಜ್ ನಿಮಗೆ. ಹ್ಯಾಪಿನೆಸ್, gratitude, self-love, prayer. Bottom of the deck, inspiration. Inspiration is everywhere. Capture your ideas. ನಿಮ್ಗೆ ಇನ್ಸ್ಪಿರೇಷನ್ ಎಲ್ಲಾ ಕಡೆ ಬರ್ತಾ ಇದೆ. ನಿಮ್ಮ ಐಡಿಯಾವನ್ನು ನೀವು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ತುಂಬಾ ತಾಳ್ಮೆಯಿಂದ ನೀವು ನಿಮ್ಮ ಲೈಫ್ ಅನ್ನು ಮುಂದೆ ಮೂವ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಸೆಲ್ಫ್ ಲವ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಸೆಲ್ಫ್ ಲವ್, ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು. ಸೆಲ್ಫ್ ಲವ್ ಇಸ್ ದ ಫೌಂಡೇಶನ್ ಆಫ್ ಆಲ್ ಲವ್. ಯಾವಾಗ ನಮ್ಮನ್ನು ನಾವು ಪ್ರೀತಿ ಮಾಡೋದಿಲ್ವ, ಆಗ ನಾವು ಬೇರೆ ಯಾವ ಸಂಬಂಧಗಳನ್ನು ಅಥವಾ ಬೇರೆ ಯಾರನ್ನು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಕಿಂಗ್ ತರ ಇಮ್ಯಾಜಿನೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಗೆ ಏನು ಬೇಕಾ, ಅಥವಾ ಮೆಡಿಟೇಷನ್ ಇರ್ಬೋದು, ಪ್ರಾರ್ಥನೆ ಇರ್ಬೋದು. ಸೊ ಪ್ರೇಯರ್ ಇಸ್ ಎ ಡೈಲಾಗ್ ವಿತ್ ದ ಯೂನಿವರ್ಸ್. ಎಕ್ಸ್ಪ್ರೆಸ್ ಯುವರ್ ವಿಶಸ್. ನಿಮ್ಗೇನಾದ್ರೂ ವಿಶಸ್ ಅಥವಾ ಯಾವ್ದಾದ್ರು ಮ್ಯಾನಿಫೆಸ್ಟೇಷನ್ ಮಾಡೋದಿದ್ರೆ ಪ್ರಾರ್ಥನೆ ಮೂಲಕ ದೇವರನ್ನು ಬೇಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಸೊ ನೀವು ಗ್ರಾಟಿಟ್ಯೂಡ್ ಅಲ್ಲಿ ಇರ್ಬೇಕು, ಕೃತಜ್ಞತೆಯಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಪ್ರತಿ ಕ್ಷಣ ನೀವು ಕೃತಜ್ಞತೆಯಲ್ಲಿ ಇರ್ಬೇಕು. ಅಂದ್ರೆ ಒಂದು ಪ್ರತಿ ಕ್ಷಣ ನಿಮ್ಮ ಮನಸ್ಸಲ್ಲಿ ಒಂದು ಕೀಪ್ ಎ ಹಾರ್ಟ್ ಆಫ್ ಗ್ರಾಟಿಟ್ಯೂಡ್ ಅಂತ ಹೇಳ್ತಿದ್ದಾರೆ. ಬಿ ಗ್ರೇಟ್ಫುಲ್ ಫಾರ್ ಎವ್ರಿ ಮೂಮೆಂಟ್ ಅಂತ ಹೇಳಿ. ಪ್ರತಿಯೊಂದು ಕ್ಷಣದಲ್ಲೂ ನೀವು ಗ್ರೇಟ್ಫುಲ್ ಆಗಿ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಇರಿ. ಅಥವಾ ನಿಮ್ಗೆ ಯಾರು ಸಹಾಯ ಮಾಡಿದ್ರು ಅವರಿಗೆ ನೀವು ಅಂದ್ರೆ ಗ್ರಾಟಿಟ್ಯೂಡ್ ಅಲ್ಲಿ ಇರಿ, ಥ್ಯಾಂಕ್ಸ್ ಹೇಳ್ತಾ ಇರಿ ಅಂತ ಹೇಳ್ತಿದ್ದಾರೆ. ಅವ್ರು ನಿಮ್ಗೆ ಒಳ್ಳೇದು ಮಾಡಿರ್ಬೋದು, ಕೆಟ್ಟದ್ದು ಮಾಡಿರ್ಬೋದು, ಎಲ್ಲನೂ ಒಂದು ನಮ್ಮ ಕರ್ಮಫಲದ ಪ್ರಕಾರವಾಗಿ ಬಂದಿರ್ತಾರೆ. ಎಲ್ರಿಗೂ ನೀವು ಥ್ಯಾಂಕ್ಸ್ ಹೇಳಿ ಲೈಫ್ ಅಲ್ಲಿ ನೀವು ಸೆಲ್ಫ್ ಲವ್ ಮಾಡಿ ಅಂತ ಹೇಳ್ತಿದ್ದಾರೆ. ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಯು ಫುಲ್ಫಿಲ್ಡ್ ಹಾರ್ಟ್ ಅಂಡ್ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸು ಯಾವಾಗ ಖುಷಿಯಿಂದ ಇರ್ತಿದ, ಒಂದು ಹಾರ್ಮೋನಿಯಸ್ ರಿಲೇಶನ್ಶಿಪ್ ಇರ್ತದ, ಆವಾಗ ಖುಷಿ ಬರ್ತದ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಇಲ್ಲಿ ಗ್ರಾಟಿಟ್ಯೂಡ್ ಮತ್ತೆ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್, ಪ್ರಾರ್ಥನೆ ಸಹ ಇಂಪಾರ್ಟೆಂಟ್. ಸೊ ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರಿ ಪೈರಟ್ ಸ್ಟೋರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ದು 3 ಪೋರ್ಟಲ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3 ಇದು ಜನರಲ್ ರೀಡಿಂಗ್, ಎಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. The Garden, the Queen of Keys, in the air, bottom of the deck, the waterfall. ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ಈಗ ನೀವು ಯಾವ್ದಕ್ಕೋಸ್ಕರ ಆದ್ರೂ ಕಾಯ್ತಾ ಇದ್ದಿರ್ಬೋದು, ಜೀವನದಲ್ಲಿ ಏನಾದ್ರೂ ಬದಲಾವಣೆಗಳು ಬರ್ತಾವ ಇಲ್ವಾ ಅಂತ ಹೇಳಿ. ಸೊ ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದೀರಿ ನೀವು ಈ ಬದಲಾವಣೆಗಳು ಬರ್ಬೇಕು ಅಂತ ಹೇಳಿ. ನಿಮ್ಮಲ್ಲಿ ಎಲ್ಲ ಕ್ರಿಯೇಟಿವಿಟಿ ಇರ್ಬೋದು, ಎಲ್ಲ ನಿಮ್ಮ ಹತ್ರ ಎಲ್ಲಾನು ಇದೆ. ನೀವು ನೋಡೋರು ಗಂಡಿರ್ಬೋದು, ಹೆಣ್ಣಿರ್ಬೋದು. ಸೊ ಈಗ ಅಂದ್ರೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಇವೆ, ಆದ್ರೆ ನಿಮ್ಗೆ ಅದು ಕಾಣದೇ ಇದ್ದಿರ್ಬೋದು. ಅವೆಲ್ಲ ಅಪ್ಪಿಂದ ಯಾರ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಯೂನಿವರ್ಸ್ ಇದನ್ನು ತುಂಬಾ ಸೀಕ್ರೆಟ್ ಆಗಿ ಇಡಿದ್ದಾರೆ. ನಿಮ್ಮ ಜೀವನದಲ್ಲಿ ಏನು ಚೇಂಜಸ್ ಆಗ್ಬೇಕು ಅದೆಲ್ಲ ಸೀಕ್ರೆಟ್ ಆಗಿದೆ. ಸೊ ಈಗ ಅದು ಅಂದ್ರೆ ಇಲ್ಲಿ ಏರಲ್ಲಿದೆ. ಈಗ ಈ ಏರಲ್ಲಿದೆ ಅಂದ್ರೆ ಎತ್ತರದಲ್ಲಿದೆ. ಇದನ್ನು ಭೂಮಿಗಿಳಿದಾಗ ಅಷ್ಟೇ ನಿಮ್ಗೆ ಅದು ಗೊತ್ತಾಗುದು ಏನು ಅಂತ ಹೇಳಿ. ಸೊ ನಿಮ್ಮ ಹತ್ರ ಬರ್ತಾ ಇದೆ. ನೀವು ಸ್ವಲ್ಪ ಟೈಮ್ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು ಇದು ಯೂನಿವರ್ಸ್ ಗಿಫ್ಟ್ ಅಂತ ಹೇಳಿ. ನೀವು ನಿಮ್ಮನ್ನೊಂದು ಏನ್ ಹೇಳ್ತಾರೆ, ಒಂದು ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡ್ಬೇಕು, ಖುಷಿಯಾಗಿರ್ಬೇಕು, ಒಂದು
ಮಕ್ಕಳ ಹಾಗೆ ನೀವು ಖುಷಿಯಿಂದ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ನೀವು ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಈಗ ನಿಮ್ಮಲ್ಲಿ ತುಂಬಾ ಫೋರ್ಸಸ್ ಇದೆ, ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅದೀಗ ಅಂದ್ರೆ ಈಗ ನಿಮ್ಮಲ್ಲಿ ಯಾವ ರೀತಿ ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ ಇದು ತುಂಬಾ ಫೋರ್ಸ್ಫುಲ್ ಎನರ್ಜಿ ಇದೆ ನಿಮ್ಮಲ್ಲಿ. ಈ ಎನರ್ಜಿ ಹೇಗಂತ ಹೇಳಿದ್ರೆ ಇದು ಮೇಲಿಂದ ಕೆಳಗೆ ದುಮ್ಮಿಕ್ಕುವಂತ ಫೋರ್ಸ್. ತುಂಬಾ ನೀವು ಕ್ರಿಯೇಟಿವ್ ಪರ್ಸನ್ ಇರ್ಬೋದು, ತುಂಬಾ ಸ್ಪಿರಿಚುವಲ್ ಪರ್ಸನ್ ಇರ್ಬೋದು, ನೀವು ಅಷ್ಟು ಕ್ರಿಯೇಟಿವಿಟಿ ಇದೆ. ಸೊ ಅಂದ್ರೆ ಈ ನಿಮ್ಮನ್ನು ಮೇಲಿಂದ ಕೆಳಗೆ ದುಮ್ಮಿಕ್ಕುವ ನಿಮ್ಮ ಎನರ್ಜಿ ಆಗ್ಲಿ, ನಿಮ್ಮ ಕ್ರಿಯೇಟಿವಿಟಿ ಆಗ್ಲಿ, ಅಥವಾ ನಿಮ್ದು ಯಾವ್ದಾದ್ರು ಸೋಲ್ ಪರ್ಪಸ್ ಇರ್ಬೋದು, ಇದನ್ನು ತಡೆ ಹಿಡಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದೊಂಥರ ನ್ಯಾಚುರಲ್ ಫ್ಲೋ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಅಂದ್ರೆ ನಿಮ್ಮ ಲೈಫ್ ಒಂಥರ ಚೇಂಜ್ ಆಗ್ಬೋದು, ಒಂದು ಬೇರೆ ರೀತಿಯ ಬದಲಾವಣೆ ಆಗ್ಬೋದು. ಸೊ ಆ ಬದಲಾವಣೆಗೆ ನೀವು ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ನೀವು ಯಾರಿಗೋಸ್ಕರ ವ್ಯಕ್ತಿಗೆ ಕಾಯ್ತಾ ಇದ್ದಿರ್ಬೋದು, ವೈಟಿಂಗ್ ಎನರ್ಜಿ ಇದೆ. ಸೊ ಆ ವೈಟಿಂಗ್ ಎನರ್ಜಿ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದು ನೀವು ಸಕ್ಸಸ್ ಕಡೆ ನೋಡ್ತಿದ್ರಿ, ಇಷ್ಟು ತನಕ ನಿಮ್ಗೆ ತುಂಬಾ ದೂರ ಅಂತ ಅನಿಸ್ತಿರ್ಬೋದು. ಅಂದ್ರೆ ಇಷ್ಟು ದಿವಸ ನಾನು ಕಾಯ್ತಾ ಇದ್ದೇನೆ, ಯಾರಿಗೋಸ್ಕರ ಆದ್ರೂ ಒಂದು ವ್ಯಕ್ತಿಗೆ ನೀವು ಕಾಯ್ತಾ ಇದ್ದಿರ್ಬೋದು, ಆ ವ್ಯಕ್ತಿ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಮ್ಗೆ ಇಲ್ಲಿ. ಅಥವಾ ನೀವು ಅವರ ಕಡೆ ಹೋಗ್ಬೋದು. ಫೈಲ್ ನಂಬರ್ 3. ನಿಮ್ಗೆ ಇಲ್ಲಿ ದೇವರು ಎಲ್ಲಾ ಕೀ ಕೊಟ್ಟಿದ್ದಾರೆ. ಅಂದ್ರೆ ಹೇಗೆ ಮುಂದೆ ಸಾಗ್ಬೇಕು, ಜೀವನದಲ್ಲಿ ಯಾವ ಡಿಸಿಷನ್ ತಗೊಳ್ಬೇಕು, ಎಲ್ಲಾ ಕೀನು ನಿಮ್ಮ ಹತ್ರನೇ ಇದೆ. ಒಂದು ಕ್ವೀನ್ ರೋಲ್ ಅಲ್ಲಿ ಇದ್ದೀರಿ. ಸೊ ಇಷ್ಟ ತನಕ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ನಡೀಬಹುದು. ಈ ಮಿರಾಕಲ್ ನಿಮ್ಗೆ ಕಾಣದೇ ಇದ್ದಿರ್ಬೋದು, ಒಂದು ಮಿರಾಕಲ್ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಇದನ್ನು ಈ ಮಿರಾಕಲ್ ಅಥವಾ ಯಾವ್ದೊಂದು ಫೋರ್ಸ್ ಎನರ್ಜಿ ಇದೆಯಾ, ಇದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿ. ಸೋಲಾರ್ ಪ್ಲೆಕ್ಸಸ್ ಚಕ್ರ ನಿಮ್ಗೆ 5, 18, 6 ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಈಗ ಅಂದ್ರೆ ಈ ಹಿಂದೆ ನೀವು ಈ 3D ಮೆಟೀರಿಯಲ್ ಕಡೆ, ಅಂದ್ರೆ ಮೆನ್ ಮನಿ ಮೆಟೀರಿಯಲ್, ಅದರ ಕಡೆ ನಿಮ್ಗೆ ತುಂಬಾ ವ್ಯಾಮೋಹ ಇದ್ದಿರ್ಬೋದು. ನೀವು ದೇವರ ಕಡೆ ನೋಡ್ಲಿಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡ್ತಿರ್ಬೋದು. ಸೊ ನೀವು ಈ ಭೂಮಿ ಕಡೆ ವ್ಯಾಮೋಹದಿಂದ ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಅವೇರ್ನೆಸ್ ಗೆ ಬರ್ಬೇಕು. ನೀವು ಯಾವ್ದಾದ್ರು ಒಂದು ಜರ್ನಿಯಲ್ಲಿ ಇರ್ಬೋದು, ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಅಥವಾ ಬೇರೆ ಏನಾದ್ರು ಇದ್ದಿರ್ಬೋದು. ಸೊ ನಿಮ್ಗೆ ಅವೇರ್ನೆಸ್ ಇದೆ, ಆ ಅವೇರ್ನೆಸ್ ನೀವು ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅಥವಾ ನಿಮ್ಗೆ ಏನಾದ್ರೂ ಈಗ ಪ್ರಾಬ್ಲಮ್ ಅಂತ ಅನಿಸಿದ್ರೆ ನೀವು ಬೇರೆಯವ್ರ ಹತ್ರ ಏನು ನೀವು ಆ ಪ್ರಶ್ನೆಗೆ ಅಥವಾ ಉತ್ತರ ಕೇಳುವ ಅಗತ್ಯ ಇಲ್ಲ, ಎಲ್ಲಾನು ನಿಮ್ಮ ಹತ್ರನೇ ಇದೆ ಅಂತ ಹೇಳ್ತಾರೆ. ನಿಮ್ಮ ಕ್ರಿಯೇಟಿವಿಟಿಯಿಂದ ಇದ್ದಿರ್ಬೋದು, ಅಥವಾ ಎಲ್ಲಾನು ದೇವರು ನಿಮ್ಗೆ ಕೊಟ್ಟಿದ್ದಾರೆ, ಅದರಿಂದ ನೀವು ಉತ್ತರ ಕಂಡುಹಿಡಿಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅದನ್ನು ನೀವು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ದೊಂದು ಶ್ಯಾಡೋ, ಇಷ್ಟು ತನಕ ನೀವು ಕತ್ತಲಲ್ಲಿ ಇದ್ದಿರ್ಬೋದು. ಸೊ ಈಗ ಬೆಳಕಿಗೆ ಬರ್ತಿದ್ದೀರಿ. ಒಂದು ಏನ್ ಹೇಳ್ತಾರೆ, ಎಂಡ್ ಆಫ್ ದ ಟನೆಲ್ ದರ್ ಇಸ್ ಎ ಲೈಟ್ ಅಂತ ಹೇಳಿ. ಒಂದು ಕತ್ತಲಿನ ನಂತರ ಒಂದು ಬೆಳಕಿದ್ದೇ ಇರ್ತದೆ. ಸೊ ಆ ಕತ್ತಲೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಡಾರ್ಕ್ ನೈಟ್ ಆಫ್ ದ ಸೋಲ್ ಮುಗ್ದು ಒಂದು ಬೆಳಕಿನ ಕಡೆ ನೀವು ಬರ್ತಾ ಇದ್ದೀರಿ. ನಿಮ್ಮ ಲೈಫಲ್ಲಿ ಒಂದು ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಕೆಲವರು ನೀವು ಧರ್ಮ ಗುರುಗಳು ಇದ್ದಿರ್ಬೋದು. 5 ಅಥವಾ 8 ನಂಬರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ಕೆಲವರಿಗೆ. ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ. ಇದು ನಿಮ್ ಪ್ರೊಫೆಷನ್ ಇರ್ಬೋದು, ಅಥವಾ ಇದು ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಮಾಡದೇನೆ ಇದ್ದಿರ್ಬೋದು. ಈ ಚೇಂಜಸ್, ಕೆಲವು ಚೇಂಜಸ್ ನಿಮ್ ಜೀವನದಲ್ಲಿ ಆಗೋದಿದೆ. ಸೊ ವಿಸ್ಡಮ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ತುಂಬಾನೇ ಬುದ್ಧಿವಂತಿಕೆ ಇದೆ. ಸೊ ಅಥವಾ ನಿಮ್ಗೆ ಯಾರಾದ್ರೂ ಟೀಚರ್ ಬರ್ಬೋದು, ಅಥವಾ ನೀವು ಬೇರೆಯವರಿಗೆ ನೀವು ಟೀಚರ್ ಆಗ್ಬೋದು. ಇದು ಪ್ರೊಫೆಷನಲ್ ಟೀಚರ್ ಅಲ್ಲ, ಸ್ಪಿರಿಚುವಲ್ ಟೀಚರ್. ಸೊ ನಿಮ್ಮಲ್ಲಿ ಏನು ಬುದ್ಧಿವಂತಿಕೆ ಇದೆಯಾ, ನಿಮ್ಗೆ ದೇವರು ತುಂಬಾ ವಿಸ್ಡಮ್ ಕೊಟ್ಟಿದ್ದಾರೆ, ಆ ಬುದ್ಧಿವಂತಿಕೆ ನೀವು ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅವೇರ್ನೆಸ್ ಗೆ ಬರ್ಬೇಕು, ಅಂದ್ರೆ ಮುಂದೆ ಹೇಗೆ ಜೀವನದಲ್ಲಿ ಸಾಗ್ಬೇಕು ಅಂತ ಹೇಳಿ. ಅಂದ್ರೆ ಒಂದು ತುಂಬಾ ಫೋರ್ಸ್ಫುಲ್ ಎನರ್ಜಿ ಇದೆ ನಿಮ್ದು. ಫೈರ್ ಸೈನ್ಸ್ ಅಥವಾ ವಾಟರ್ ಸೈನ್ಸ್ ಇರ್ಬೋದು ಕೆಲವರದ್ದು. ಸೊ ತುಂಬಾ ಫೋರ್ಸ್ಫುಲ್ ಎನರ್ಜಿ. ಅವೇರ್ನೆಸ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ದೇವರು ನಿಮ್ಗೆ ಏನೋ ವಾರ್ನಿಂಗ್ ಕೊಡ್ತಿದ್ದಾರೆ ಇಲ್ಲಿ. ಮೇಜರ್ ಚೇಂಜಸ್ ಇರ್ಬೋದು ನಿಮ್ ಜೀವನದಲ್ಲಿ. ಫೈಲ್ ನಂಬರ್ 3. ಕ್ರಿಯೇಟಿವಿಟಿ ಇದೆ ನಿಮ್ಮ ಹತ್ರ, ಎಲ್ಲಾನು ಇದೆ. ಅಂದ್ರೆ ನಿಮ್ಮ ಮನಸ್ಸೆಲ್ಲ ಭೂಮಿ ಮೇಲಿರುವ ವಸ್ತುಗಳ ಕಡೆಗೆ ಇದ್ದಿರ್ಬೋದು.
ಈಗ ನಿಮ್ಗೆ ತುಂಬಾ ಹೆದರಿಕೆ ಇರ್ಬೋದು, ಅಥವಾ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು. ಏನಾದ್ರು ಕಳ್ಕೊತೇನೋ ಹಣ ಅಥವಾ ಮನೆ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಕಳ್ಕೊತೇನೇನೋ ತುಂಬಾ ಚಿಂತೆ ಇದ್ದಿರ್ಬೋದು. ಸೊ ನಿಮ್ಗೆ ಇಲ್ಲಿ ಅಥವಾ ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ಹೋಗಿರ್ಬೋದು, ನಿಮ್ಮ ಪಾರ್ಟ್ನರ್ ಯಾರಾದ್ರೂ ಬಿಟ್ಟು ಹೋಗಿರ್ಬೋದು. ನಿಮ್ಮ ಲೈಫ್ ಒಂದು ಸಡನ್ ಟ್ರಾನ್ಸ್ಫಾರ್ಮೇಶನ್ ಆಗುದಿದೆ ಅಂತ ಹೇಳ್ತಿದ್ದಾರೆ. ಏನೋ ಒಂದು ಸೀಕ್ರೆಟ್ಸ್ ನಿಮ್ಗೆ ಗೊತ್ತಾಗುದಿದೆ. ಇಲ್ಲಿ ಕೆಲವರು ನೀವು ಪ್ರಿಸ್ಟ್ ಇದ್ದೀರಿ, ಅಂದ್ರೆ ಧರ್ಮಗುರುಗಳು ಇದ್ದೀರಿ, ಇಲ್ಲಿ ನಿಮ್ಮ ಹತ್ರ ವಿಸ್ಡಮ್ ಇದೆ, ತುಂಬಾ ಟ್ಯಾಲೆಂಟೆಡ್ ಪರ್ಸನ್, ಜೊತೆಗೆ ಒಂದು ಮಾಸ್ಟರ್ ಮೈಂಡ್ ಇರ್ಬೋದು, ವಿಸ್ಡಮ್ ಇದೆ ನಿಮ್ಮಲ್ಲಿ. ಒಂದು ಪವರ್ಫುಲ್ ನ್ಯೂ ಬಿಗಿನಿಂಗ್ ಆಗುದಿದೆ ಅಂತ ಹೇಳ್ತಿದ್ದಾರೆ. ನಿಮ್ಗಿಲ್ಲಿ ಬಿರುದುಗಳು ಸಿಗ್ಬೋದು, ಸನ್ಮಾನಗಳು ಸಿಗ್ಬೋದು, ಅಥವಾ ನೀವೇನಾದ್ರೂ ಹೈಯರ್ ಪೊಸಿಷನ್ ಗೆ ಹೋಗ್ಬೋದು, ಅಥವಾ ನೀವು ಯಾರಿಗಾದ್ರೂ ಒಂದು ಲವ್ ಆಫರ್ ಮಾಡ್ಬೋದು, ಅಥವಾ ನೀವು ಬಿಸ್ನೆಸ್ ಆಫರ್ ಮಾಡ್ಬೋದು. ರಿಲೇಶನ್ಶಿಪ್ ಅಲ್ಲೂ ಇದೆ ಇಲ್ಲಿ ಒಂದು. ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಸಡನ್ ಆಗ್ತದೆ. ನಿಮ್ಮ ಲೈಫ್ ಒಂದು ಸಡನ್ ಒಂದು ಟವರ್ ಮೂವ್ಮೆಂಟ್ ಬರುದಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಎಂಡ್ ಆಗಿ ಇನ್ನೊಂದು ಸ್ಟಾರ್ಟ್ ಆಗ್ತದೆ. ಒಂದು ಫೋರ್ಸ್ಫುಲ್ ಎನರ್ಜಿ ಇದೆ. ಫೈಲ್ ನಂಬರ್ 3, ಟ್ರಾನ್ಸ್ಫಾರ್ಮೇಶನ್. ಇದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಮಾಡದೇ ಇದ್ದಿರ್ಬೋದು. ಆದ್ರೆ ಸ್ವಿಫ್ಟ್ ಚೇಂಜಸ್ ಅಂತೂ ಇದ್ದೇ ಇದೆ. ಈಗ ನಿಮ್ಗೆ ಬದಲಾವಣೆ ಕಾಣಿಸದೇ ಇದ್ದಿರ್ಬೋದು. ಇದೊಂಥರ ನಿಗೂಢ, ಈ ನಿಮ್ಮ ಜೀವನ ಹೇಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ ಎಲ್ಲಾನು ತುಂಬಾ ದೇವರು ರಹಸ್ಯವಾಗಿಟ್ಟಿದ್ದಾರೆ. ಇದು ನಿಮ್ಮ ಎನರ್ಜಿ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಇಲ್ಲೂ ಅವೇರ್ನೆಸ್ ಬಂದಿದೆ ಮತ್ತೊಂದ್ಸಲ. ಮೇಂಟೈನ್ ಅವೇರ್ನೆಸ್, ಬಿ ಪ್ರೆಸೆಂಟ್ ಇನ್ ಎವ್ರಿ ಮೂಮೆಂಟ್. ಅವೇರ್ನೆಸ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ 2 ಸಲ ಯೂನಿವರ್ಸ್ ಬಂದು ಕಾಷನ್ ಕೊಡ್ತಿದ್ದಾರೆ. ಅಂದ್ರೆ ನೀವು ಇಲ್ಲಿ ಬೇರೆ ಕಡೆ ನಿಮ್ಮ ಫೋಕಸ್ ಜಾಸ್ತಿ ಇರ್ಬೋದು. ಕಂಪ್ಯಾಷನ್, embrace others' differences, accept your own imperfections. ಇಲ್ಲಿ ನೀವು ಕಂಪ್ಯಾಷನ್ ಬರ್ಬೇಕು, ಅಂದ್ರೆ ಇನ್ನೊಬ್ಬರ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೆಲವೊಮ್ಮೆ ನಮ್ಮಲ್ಲಿ ಸಹ ತಪ್ಪುಗಳು ಇದ್ದಿರ್ಬೋದು, ಅಥವಾ ನಾವು ಪರ್ಫೆಕ್ಟ್ ಇಲ್ಲದೆ ಇದ್ದಿರ್ಬೋದು. ಲೈಟ್, ಇನ್ನರ್ ಲೈಟ್ ಶೈನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. abundance comes from inner fulfillment and outer effort. ಇಲ್ಲಿ ಅಬಂಡೆನ್ಸ್ ಅಂತ ಹೇಳಿದ್ರೆ ಇದು ಒಂದು ನಿಮ್ದು ಇನ್ನರ್ ಲೈಟ್ ಶೈನಿಂಗ್ ಆಗ್ಬೇಕು, ಇನ್ನರ್ ಫುಲ್ಫಿಲ್ಮೆಂಟ್ ಆಗ್ಬೇಕು, ಮತ್ತೆ ಹೊರಗಡೆ ನೀವು ಎಫರ್ಟ್ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಹೋಪ್ ಇರ್ಬೇಕು ಅಂತ ಹೇಳ್ತಾರೆ. ಹೋಪ್ ಇಸ್ ಎ ಬೀಮ್ ಆಫ್ ಲೈಟ್ ಇನ್ ದ ಡಾರ್ಕ್ನೆಸ್. ಯಾವಾಗ್ಲೂ ಒಂದು ಭರವಸೆ ಅನ್ನೋದು ಕತ್ತಲೆ ಜೀವನದಲ್ಲಿ ಒಂದು ಆಶಾಕಿರಣ ಅಂತ ಹೇಳ್ತಿದ್ದಾರೆ. ಫೈಲ್ ನಂಬರ್ 3, ನೇಚರ್ ಚೇಂಜಸ್ ಗೆ ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಜೀವನದಲ್ಲಿ ಏನೋ ಒಂದು ಅನ್ಸೀನ್ ನೇಚರ್ ಚೇಂಜಸ್. ತುಂಬಾ ಮಾಸ್ಟರ್ ಸೋಲ್ಸ್ ಇರ್ಬೋದು ಕೆಲವರು. ಇಲ್ಲಿ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ಈ ಫೈಲ್ ಸೆಲೆಕ್ಟ್ ಮಾಡಿದವರು. ಟವರ್ ಮೂವ್ಮೆಂಟ್ ಬರುವುದ್ರಲ್ಲಿದೆ. ನಿಮ್ ಲೈಫ್ ಒಂದು ಟ್ರಾನ್ಸ್ಫಾರ್ಮೇಶನ್ ಬರುವುದ್ರಲ್ಲಿದೆ, ಸ್ವಿಫ್ಟ್ ಚೇಂಜ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.